ನನ್ನ ಇನ್ನೊಂದು ಕಲೆಕ್ಷನ್ ಇದು ನೋಡಿ. ಇದು ನನ್ನ ಇನ್ನೊಂದು ಕಲೆಕ್ಷನ್. ಇದರದ್ದು ಇನ್ನೊಂದು ವಿಡಿಯೋ ಮಾಡ್ತೇನೆ ನಾನು ಫುಲ್ಲು ಸಪರೇಟಾಗಿ. ಇದು ಪೀಸ್ ಲಿಲ್ಲಿ ಮತ್ತು ಇದು ಎಂತ ನಮ್ಮ ಅದೆಂತ ಹೇಳೋದು, I know you told your friend you're not okay, and tell me what's wrong and why you never... ಹಾಯ್, ನಮಸ್ತೆ ಎಲ್ರಿಗೂ. ಸಾರಿ, ಏನೋ ತುರಿಸ್ತಾ ಉಂಟು. ಇದು ಎಂತ ಅಂತ ಹೇಳಿದರೆ ನೋಡಿ, ಇದು ಗುಲಾಬಿ ಗಿಡ ನೋಡಿ. ಇದು ಯಾವ ಗಿಡ ಅಂತ ಹೇಳಿದ್ರೆ ನೋಡಿ, ಇದರ ಬುಡ ಇಲ್ಲಿ ಉಂಟು. ಸೊ ತುಂಬ ಇಲ್ಲಿ ಎಲ್ಲ ತುಂಬ ಹೂವಾಗಿತ್ತು ನೋಡಿ. ಇನ್ನು ಕೂಡ ಇಲ್ಲಿ ಪುನಃ ಮುಗ್ಗಾಗ್ತಾ ಉಂಟು. ನೋಡಿ ಕಾಣಿಸ್ತಿದೆ. ಆಮೇಲೆ ಇಲ್ಲಿ ಕೂಡ ನೋಡಿ ತುಂಬ ಆಗ್ತದೆ, ಮುದ್ದೆ ಮುದ್ದೆ ಆಗ್ತದೆ. ಇವತ್ತು ಸ್ವಲ್ಪ ಕಡಿಮೆ ಉಂಟು. ಆಮೇಲೆ ನೋಡಿ ಇಲ್ಲಿ ಇದು ಪಾಡಿನರಿ ನಮ್ಮದು, ಇದು ಕಸಿ ಗಿಡ ನೋಡಿ. ಇಲ್ಲಿ ಎಲ್ಲ ಮುಗ್ಗಾಗಿದೆ ನೋಡಿ, ಇಲ್ಲಿ ಫುಲ್ಲು ಉಂಟು. ಆಚೆ ಎಲ್ಲ ಅದು ಫುಲ್ಲು ಹೂವಾಗುವಾಗ ಇನ್ನೊಮ್ಮೆ ತೋರಿಸ್ತೇನೆ. ಅದು ಎಂತ ಅಂತ ಹೇಳಿದರೆ ವಿಷಯ, ನಾನು ನಮ್ಮ ಇವತ್ತು ಹಳೆಯ ಮನೆಯ ಇದನ್ನು ತೋರಿಸ್ತೇನೆ. ಅವತ್ತು ಮಾಡಿದ ವಿಡಿಯೋ ಮಾತ್ರ. ಹಳೆಯ ಮನೆಯಲ್ಲಿದ್ದ ನೋವಿನ ಗಿಡಗಳು ಈಗೆಲ್ಲ ಹೋಗಿದೆ. ಇದು ಈಗ ಮೊನ್ನೆ ಇದು ಅಮ್ಮ ತಂದದ್ದು ಇಲ್ಲಿಂದ, ಪುತ್ತೂರಿಂದ ಏನೋ. ಆಮೇಲೆ ಇಲ್ಲಿ ನೋಡಿ ಟೊಮೆಟೊ ಆದದ್ದು ಇಲ್ಲಿ ಕೂಡ ಉಂಟು, ಇಲ್ಲಿ ಕೂಡ ಉಂಟು, ಇಲ್ಲಿ ಕೂಡ ಉಂಟು. ಫುಲ್ಲಾಗಿದೆ ನೋಡಿ. ಇಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಟೊಮೆಟೊ ಉಂಟು. ಇದೆಲ್ಲ ಇನ್ನೂ ಆಗ್ತದೆ. ಆಮೇಲೆ ಇದೊಂದು ಚೆಂಡು ಹೂವು, ಇದು ತುಂಬ ಚೆಂದ ಉಂಟು. ಆಮೇಲೆ ಇಲ್ಲಿ ನೋಡಿ, ನಿಮಗೆ ಇನ್ನೊಂದು ಇದು ನೋಡಿ ಎಂತ ಅಂತ ಹೇಳಿದರೆ, ಇದರಲ್ಲಿ ತುಂಬ ಇದಾಗಿದೆ. ಇದು ಕಾಣಿಸ್ತಿದೆ. ಇದು ದೊಣ್ಣೆ ಮೆಣಸು ಅಂತ ಹೇಳ್ತಾರಲ್ಲ, ಆ ದೊಡ್ಡ ದೊಡ್ಡ ರೌಂಡ್ ಇದು ಕ್ಯಾಪ್ಸಿಕಮ್ ಅಂತ ಹೇಳ್ತಾರೆ. ಇದನ್ನು ನಾನು ಒಂದು ದಿವಸ ಅದು ಕೊಳತಿತ್ತು ಅಂತ ಹೇಳಿದರೆ, ರೆಡ್ ಆಗಿತ್ತು. ಅದು ನಾನು ಇದರಲ್ಲಿ ಹಾಕಿದ್ದೆ. ಬಟ್ ಅದು ನನಗೆ ಆಗ್ತದೆ ಅಂತ ಗೊತ್ತಿರಲಿಲ್ಲ. ಬಟ್ ಈಗ ತುಂಬ ಅಂತ ಹೇಳಿದರೆ ತುಂಬ ಆಯಿತು. ಈಗ ಕೊಯ್ದಿದ್ದೇನೆ, ತುಂಬ ಮೊನ್ನೆ ಕೂಡ ಕೊಯ್ದಿದ್ದೇನೆ. ಈಗ ಫುಲ್ ಉಂಟು ನೋಡಿ. ಇದರಲ್ಲಿ ಎಲ್ಲ ಆಗಿದೆ ಈಚೆಲ್ಲ. ಮಾತ್ರ ಅದು ಸೈಜ್ ಮಾತ್ರ ಆಗ್ತಾಯಿಲ್ಲ, ಇಷ್ಟೇ ದೊಡ್ಡದು. ಚಿಕ್ಕ ಚಿಕ್ಕ ಒಂದು ಮೀಡಿಯಮ್ ಸೈಜ್ ಆಗ್ತದೆ ನೋಡಿ. ಇಲ್ಲಿ ಗೊತ್ತಾಗ್ತದೆ. ಬಟ್ ತುಂಬ ಉಂಟು, ತುಂಬ ಅಗಾಳಕ್ಕೆ ಆಗಿದೆ ನೋಡಿ. ಒಂದೇ ಗಿಡ ತುಂಬ ಅಗಲ ಉಂಟು, ತುಂಬ ಆಗಿದೆ ಅದು ಹಾಗೆ. ಮತ್ತು ಇದೊಂದು ಬಳ್ಳಿಯಲ್ಲಿ ಒಂದು ಹೂವಾಗಿದೆ. ಸ್ವಲ್ಪ ಅಲ್ಲಿ ನನ್ನ ಇನ್ನೊಂದು ಗಿಡ ನೀರಿನಲ್ಲಿ ಹಾಗೆ. ಇನ್ನೊಂದು ಗಿಡ ತೋರಿಸ್ತೇನೆ, ಒಂದು ನಿಮಿಷ. ಇಲ್ಲಿ ಎಲ್ಲ ಉಂಟು. ಇದು ಗೌರಿ ಹೂವು. ಇದರ ತುಂಬ ವೆರೈಟಿ ಉಂಟು ನೋಡಿ. ಇದು ನನ್ನ ಇನ್ನೊಂದು ಕಲೆಕ್ಷನ್. ಇದರದ್ದು ಇನ್ನೊಂದು ವಿಡಿಯೋ ಮಾಡ್ತೇನೆ ನಾನು ಫುಲ್ಲು ಸಪರೇಟಾಗಿ. ಇದು ಪೀಸ್ ಲಿಲ್ಲಿ ಮತ್ತು ಇದು ಎಂತ ನಮ್ಮ ಅದೆಂತ ಹೇಳೋದು, ಇಲ್ಲೆಲ್ಲ ಉಂಟು. ಇಲ್ಲೆಲ್ಲ ಆಗಿದೆ ಸ್ವಲ್ಪ ಸ್ವಲ್ಪ, ಆಚೆ ಎಲ್ಲ ಉಂಟು. ಇದೆಲ್ಲ ನಾನು ಇದು ಮಾಡಿದ್ದೆ ಅಂತ, ಅದನ್ನೆಲ್ಲ ಬೇರೆ ಮಾಡಬೇಕಷ್ಟೇ, ನೆಡಲಿಕ್ಕೆ ಅಂತ ಇಟ್ಟದ್ದು. ಆಮೇಲೆ ಇಲ್ಲಿ ಎಲ್ಲ ಉಂಟು. ಇಲ್ಲಿ ಸ್ವಲ್ಪ ಕಾಸ ಎಲ್ಲ ಇದೆ, ಚೆನ್ನಾಗಿಲ್ಲ ಅಷ್ಟೊಂದು. ಆಮೇಲೆ ಅಲ್ಲಿ ಎಲ್ಲ ಉಂಟಲ್ಲ, ಅದನ್ನೆಲ್ಲ ತೋರಿಸ್ತೇನೆ ನಾನು ಇನ್ನೊಂದು ನೋಡಿ. ಇಲ್ಲಿ ಹೂವಿನ ಗಿಡ ಉಂಟಲ್ಲ, ಇದೀಗ ಇಲ್ಲಿಂದೆಲ್ಲ ತೆಗಿಲಿಕ್ಕೆ ಉಂಟು. ಇದೀಗ ಸದ್ಯಕ್ಕೆ ನೆಟ್ಟದ್ದು ಇಲ್ಲಿ ಒಟ್ರಾಸಿ. ಇದರ ಈಚೆ ನೋಡಿ, ಇಲ್ಲಿ ಸ್ವಲ್ಪ ಕಸ ಎಲ್ಲ ಹಾಕಿದ್ದೇನೆ ನೋಡಿ. ಕಸ ಮಣ್ಣು ಎಲ್ಲ ಹಾಕಿದ್ದೇನೆ. ಇದು ಎಂತ ಮಾಡಲಿಕ್ಕೆ ಅಂತೇಳಿ ನೋಡಿ, ಈ ಥರ ಹಾಕಿದ್ದೇನೆ. ಇದು ಎಂತ ಮಾಡಲಿಕ್ಕೆ ಅಂತೇಳಿದರೆ, ನಾನು ಅಲ್ಲಿ ನೆಟ್ಟಿದ್ದೆ ಅಲ್ಲ, ಈಗ ಅದು ತುಂಬ ಚೆಂದ ಬಂದಿದೆ ನೋಡಿ. ಅದು ಆಂತರ್ಯ ಮತ್ತು ಇದರದ್ದು ಅದು ನಾನು ಎಂತ ಮಾಡೋದು ಗೊತ್ತಿಲ್ಲ ನೋಡಿ. ಇಲ್ಲಿ ಎಲ್ಲ ಮಾಡಿದ್ದೆ ನಾನು. ಸುಡು ಮಣ್ಣು ಅಂತ ಹೇಳ್ತಾರೆ ನೋಡಿ. ಇದು ಮೊನ್ನೆ ಉರಿಸಿ ಆದದ್ದು. ಅದೆಲ್ಲ ಮುಗೀತು. ಹೂವಿನ ಗಿಡಕ್ಕೆಲ್ಲ ನೆಟ್ಟು ನೋಡಿ. ಈಗ ಈ ಗೌರಿ ಹೂ ಗಿಡ ನೋಡಿ ಎಷ್ಟು ಚೆಂದ ಬಂದಿದೆ, ಎಷ್ಟು ದಪ್ಪ ಉಂಟು ನೋಡಿ. ಇದರ ಕಾಂಡ ಇದು ನೋಡಿ, ಒಳ್ಳೆ ಹೆಲ್ದಿಯಾಗಿ ತುಂಬ ಹೂ ಆಗ್ತದೆ ಇದರಲ್ಲಿ. ಇದು ಇನ್ನೂ ಆಗಬೇಕಷ್ಟೇ. ಇದು
ಇದೆಲ್ಲ ಬರಬೇಕಾದ್ರೆ ಅದಕ್ಕೆ ಸುಡು ಮಣ್ಣು ಹಾಕಿದರೆ ತುಂಬ ಚೆನ್ನಾಗಿ ಬರ್ತದೆ ನೋಡಿ. ಇದರಲ್ಲಿ ಗೊತ್ತಾಗ್ತದೆ ನೋಡಿ, ಇದು ಬ್ಲ್ಯಾಕ್ ಮಣ್ಣು. ಅದನ್ನು ಮಾಡಲಿಕ್ಕೆ ನಾನು ಈ ಥರ ಇದು ಮಾಡಿದ್ದು. ಇಲ್ಲೆಲ್ಲ ಕಸ ಹಾಕಿದ್ದೇನೆ ಫುಲ್ಲು ರಾಶಿ. ಇನ್ನು ಇದನ್ನೆಲ್ಲ ಉರಿಸಿ ಆಗುವಾಗ ಅದು ಈ ಥರ ಮಣ್ಣು ಬರ್ತದೆ. ಅದರಲ್ಲಿ ಮಣ್ಣು ಕೂಡ ಮಿಕ್ಸ್ ಮಾಡಲಿಕ್ಕೆ ಉಂಟು. ಸ್ವಲ್ಪ ಕಸ ಹಾಕೋದು, ಸ್ವಲ್ಪ ಮಣ್ಣು ಹಾಕೋದು, ಹಾಗೆ ಮಾಡಿ ಈಗ ಇಷ್ಟು ದೊಡ್ಡ ರಾಶಿಯಾಗಿದೆ. ಇನ್ನೂ ಕೂಡ ಹಾಕ್ಲಿಕ್ಕೆ ಉಂಟು. ನಾನು ಸ್ವಲ್ಪ ಫ್ರೀ ಇರುವಾಗೆಲ್ಲ ಮಾಡೋದು ನೋಡಿ. ಇದನ್ನೆಲ್ಲ ಹಾಕ್ಲಿಕ್ಕೆ ಉಂಟು. ಇದಕ್ಕೆ ಹಾಕಿ ಆದಮೇಲೆ ಅದಕ್ಕೆ ಬೆಂಕಿ ಕೊಟ್ಟರೆ ಅದು ಸುಡು ಮಣ್ಣು ಆಗ್ತದೆ. ಸುಡು ಮಣ್ಣು ಆದರೆ ಅದರಲ್ಲಿ ಗಿಡ ಎಲ್ಲ ತುಂಬ ಚೆನ್ನಾಗಿ ಬರ್ತದೆ. ಇದರಲ್ಲಿ ಒಂದು ಗಿಡ ನೆಟ್ಟಿದೆ, ಅದು ಮೊನ್ನೆ ಏನೋ ಆಯಿತು. ಅದಕ್ಕೆ ಒಂದು ಇದು ಎಂತ ಈ ಗೊಬ್ಬರ ಉಂಟಲ್ಲ, ಅದು ಗೋರ್ಮೆಂಟ್, ಅದನ್ನು ಹಾಕಿದ್ದೆ. ಅದು ಸುಫಲ ಏನೋ ಇತ್ತು ಅದರಲ್ಲಿ, NPK ಏನೋ ಇತ್ತು. ಆಮೇಲೆ ಇದೆಲ್ಲ ನೋಡಿ, ಅದರ ಇದು ಸುಡುಮಣ್ಣ ಮೊದಲು ಇಟ್ಟಿದ್ದೆ ಅಲ್ಲ, ಅಲ್ಲಿ ನಾನು ಇದನ್ನು ನೆಟ್ಟು ಬಿಟ್ಟದ್ದು. ಅದರ ಇದು ನೋಡಿ ತುಂಬ ಹೆಲ್ದಿಯಾಗಿ ಬಂದಿದೆ ನೋಡಿ, ಎಷ್ಟು ಚೆಂದ ಉಂಟು ನೋಡಿ, ಹಸಿರಾಗಿ ಅಂತಿಲ್ಲ. ಅದರಲ್ಲಿ ಎಲ್ಲ ತುಂಬ ಇದು ಕೂಡ ಅಲ್ಲೇ ನೆಟ್ಟದು ನೋಡಿ, ನಮ್ಮ ಈ ಕ್ಯಾಪ್ಸಿಕಮ್ ಇದು ಗಿಡ. ಆಮೇಲೆ ಇದು ನೋಡಿ, ಈ ಥರ ಬರುವುದಿಲ್ಲ ನಿಜವಾಗ್ಲೂ, ಎಷ್ಟು ಇದಾಗಿದೆ ನೋಡಿ, ತುಂಬ ಅಂತ ಹೇಳಿದರೆ ಅದರ ಬುಡ ಎಲ್ಲ ನೋಡಿ. ಇದರಲ್ಲಿ ಗೊತ್ತಾಗೋದಿಲ್ಲ, ಸಪೂರ ಚಂದ ಚಿಕ್ಕದು ಕಾಣ್ತದೆ. ಬಟ್ ಇದು ತುಂಬ ನೋಡಿ, ಬಂಬಲ್ ಅಂತ ಹೇಳ್ತಾರೆ ಅದಕ್ಕೆ. ಇದು ಪೀಚ್ ಅದಕ್ಕೆ ಎಂಥದ್ದು ಹೇಳ್ತಾರೆ. ಅದರ ಇದು ತಲೆ ಹಣ್ಣಿಗೆ ಕಟ್ ಮಾಡಿದರೆ ಅದೊಂಥರ ಬುಷ್ ಆಗಿ ಬರ್ತದಲ್ಲ, ಸೊ ಆ ಥರ ಬಂದಿದೆ ನೋಡಿ. ಅದಕ್ಕೆ ಎಂತ ಹಾಕಲಿಲ್ಲ, ಈಗ ಗೊಬ್ಬರ ಅದು ಇದು ಏನೂ ಹಾಕಲಿಲ್ಲ. ಸುಡುಮಣ್ಣು ಇಟ್ಟ ಜಾಗದಲ್ಲಿ ನೋಡಿ, ಇಲ್ಲೆಲ್ಲ ಕಾಣ್ತದೆ ನಿಮಗೆ ಸ್ವಲ್ಪ ಸುಟ್ಟದ್ದು ನೋಡಿ. ಇಲ್ಲಿ ಎಲ್ಲ ಇದರ ಅದೆಂತ ಇದು ಇದ್ದಿಲುಂಟಲ್ಲ, ಅದೆಲ್ಲ ಕಾಣ್ತದ. ಅದು ಮೊದಲು ಸುಟ್ಟದ್ದು ಸುಟ್ಟ ಜಾಗದಲ್ಲಿ ನಾನು ಇದನ್ನು ಒಮ್ಮೆಗೆ ನೆಟ್ಟು ಬಿಟ್ಟದ್ದು. ಅದು ಇಷ್ಟು ಹೆಲ್ದಿಯಾಗಿ ಬಂದಿದೆ. ಸೊ ನೀವು ಕೂಡ ಹೂವಿನ ಗಿಡ ಎಲ್ಲ ನೆಡುವುದಾದರೆ ಅದು ನೋಡಿ, ಈ ಥರ ಇದೆಲ್ಲ ಮಾಡಿದರೆ, ಕಸ ಎಲ್ಲ ಹಾಕಿ ರಾಶಿ ಹಾಕಿ ಅದಕ್ಕೆ ಮಣ್ಣು ಹಾಕಿದರೆ ತುಂಬ ಅಂತೇಳಿದರೆ ತುಂಬ ಚೆನ್ನಾಗಿ ಬರ್ತದೆ ನೋಡಿ. ಈ ಗಿಡ ಕೂಡ ನೋಡಿ, ಬರೀ ಒಂದು ಚಟ್ಟಿಯಲ್ಲಿ ಹಾಕಿದ ಗಿಡ ನೋಡಿ, ಎಷ್ಟು ಚೆಂದ ಬಂದಿದೆ ನೋಡಿ. ಇಷ್ಟು ತುಂಬ ನನ್ನ ಹೈಟಿಗೆ ಉಂಟು ನೋಡಿ. ಈ ಗಿಡ ಕೂಡ ನೋಡಿ, ಯಾವುದು ನಮ್ಮ ಈ ಟೊಮೆಟೊ ಗಿಡ ಉಂಟಲ್ಲ, ಟೊಮೆಟೊ ನೋಡಿ, ಇದರಲ್ಲೆಲ್ಲ ಚಿಕ್ಕ ಚಿಕ್ಕ ಟೊಮೆಟೊ ಆಗಿದೆ. ಇದೆಲ್ಲ ಸುಮ್ಮನೆ ಇದು ಎಂತ ಅದಕ್ಕೆ ಹೇಳ್ತಾರೆ, ಜಸ್ಟ್ ಹವ್ಯಾಸ ಅಂತ. ಇದು ನನ್ನ ವೈಫ್ ಏನೋ ಇದು ಹಾಕಿದ್ದು. ಸೊ ಆಗಿದೆ ತುಂಬ. ಅದು ನೋಡಿ, ನನ್ನ ಹೈಟಿಗೆ ಬೆಳೆದಿದೆ. ಈಗ ನನ್ನ ಹೈಟಲ್ಲಿ ಒಂದು 5 ಫೀಟ್ ಕಡಿಮೆ ಅಂತ ಹೇಳಿದ್ರೆ ಒಂದು 5 ಫೀಟ್ ಎತ್ತರಕ್ಕೆ ಬೆಳೆದಿದೆ ಇದು ಟೊಮೆಟೊ ಗಿಡ. ತುಂಬ ಮುಗ್ಗುಂಟು, ತುಂಬ ಅಂತೇಳಿದ್ರೆ ತುಂಬ ಮುಗ್ಗುಂಟು. ತುಂಬ ಖುಷಿ ಆಗ್ತದೆ ಇದನ್ನು ನೋಡುವಾಗೆಲ್ಲ. ಸ್ವಲ್ಪ ಸಂಜೆ ಆಯಿತು, ಸೊ ನೋಡಿ ಫುಲ್ಲು ಮುಗ್ಗಾಗಿದೆ. ಹಾಗೆ ಸುಡು ಮಣ್ಣನ್ನು ಮಾಡಿ ಅದರಲ್ಲಿ ಹೂವಿನ ಗಿಡ ನೆಟ್ಟರೆ ಅದು ತುಂಬ ಹೆಲ್ದಿಯಾಗಿ ಬರ್ತದೆ. ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಎಂತಿಲ್ಲ, ಅದು ಮಾಡಲಿಕ್ಕೆ ಎಂಥ ದೊಡ್ಡ ಏನು ಸ್ಪೆಷಲ್ ಏನು ಇದನ್ನು ಅರ್ದು ಕುಡಿಲಿಕ್ಕಿಲ್ಲ ಏನು. ಸ್ವಲ್ಪ ಕಸ ರಾಶಿ ಹಾಕೋದು, ರಾಶಿ ಹಾಕಿ ಆದಮೇಲೆ ಅದಕ್ಕೆ ಸ್ವಲ್ಪ ಉಡಿ ಮಣ್ಣು ಕೂಡ ಅದು ಸ್ವಲ್ಪ ಕಲ್ಲು ಮಣ್ಣು ಹಾಕಲಿಕ್ಕಿಲ್ಲ. ಅಂತ ಹೇಳಿದರೆ ನಮಗೆ ಅದು ಹೂವಿನ ಗಿಡಕ್ಕೆಲ್ಲ ಚಿಕ್ಕದಿರುತ್ತೆ. ಇಲ್ಲದಿದ್ದರೆ ಅದನ್ನು ಇದು ಮಾಡಬೇಕು ನಾವು, ಸ್ವಲ್ಪ ಎಂತ ಹೇಳೋದು ಅದಕ್ಕೆ ಇದು ಹೊಯ್ಗೆ ಇದು ಮಾಡ್ತೇವಲ್ಲ, ಕೆಲವದಕ್ಕೆ ನನಗೆ ಪದವೇ ಬರೋದಿಲ್ಲ. ಕೆಲವು ಹೊಯ್ಗೆಯನ್ನು ಇದು ಮಾಡ್ತೇವಲ್ಲ, ಗಾಳಿಸ್ತೇವೆ, ಅದಕ್ಕೆ ಎಂತ ಹೇಳೋದು, ಸಾರಿ, ಅದು ಹೊಯ್ಗೆ ಇದು ತೆಗೆಯೋದು ಬಳ್ಳೆ ಉಂಟಲ್ಲ, ಅದರಲ್ಲಿ ಸ್ವಲ್ಪ ಇದು ಮಾಡಿದರೆ ಅದು ಸ್ವಲ್ಪ ಉಡಿಯ ಚಿಕ್ಕದು, ಈಗ ದೊಡ್ಡ ಕಲ್ಲೆಲ್ಲ ಸಪರೇಟ್ ಆಗ್ತದೆ. ಅದರಲ್ಲಿ ಈ ಗಿಡ ಎಲ್ಲ ನೆಟ್ಟರೆ ಹೊಯ್ಗೆ ಮಿಕ್ಸ್ ಮಾಡಿ, ಹೊಯ್ಗೆ ಆದಮೇಲೆ ಇದು ನಮ್ಮ ಎಂತ ಹೊಯ್ಗೆ, ಆಮೇಲೆ ಮತ್ತೊಂದು ನಾನು ಚೆಪ್ಪು ಉಂಟಲ್ಲ, ಅದನ್ನೆಲ್ಲ ಮಿಕ್ಸ್ ಮಾಡಿದರೆ ತುಂಬ ಚೆನ್ನಾಗಿ ಆಗ್ತದೆ. ಸೊ ಹಾಗೆ ನೋಡಿ, ಇವಳು ಬಂದು ಇನ್ನೊಬ್ಳು, ಬಾ ಅವಳು ಬದಲು. ಹೂವಿನ ಗಿಡಕ್ಕೆಲ್ಲ ನಾವು ಸಂಜೆ ಹೊತ್ತಲ್ಲಿ ನೀರೆಲ್ಲ ಹಾಕ್ಬೇಕು. ಈಗ ಬೆಳಗ್ಗೆ ಆಮೇಲೆ ಮಧ್ಯಾಹ್ನ ಎಲ್ಲ ಹಾಕಿದರೆ ಅದು ಅದರ ಇದು ಬುಡ ಎಲ್ಲ ಉಂಟಲ್ಲ, ತುಂಬ ಈ ಪ್ಲಾಸ್ಟಿಕ್ ಅಲ್ಲ ಅದು. ಆಮೇಲೆ ಮತ್ತೊಂದು ಈ ನೆಲ ಎಲ್ಲ ತುಂಬ ಬಿಸಿ ಆಗ್ತದೆ ನೋಡಿ. ಬಿಸಿಯಾದ ಟೈಮಲ್ಲಿ ಇದಕ್ಕೆಲ್ಲ ನೀರು ಹಾಕಿದರೆ ಅದು ಏನಾಗ್ತದೆ, ಒಂಥರ ಫುಲ್ಲು ಬಿಸಿಲು ಬೆಂದಾಗಿ ಆಗ್ತದೆ. ಸೊ ಈ ಸಂಜೆ ಹೊತ್ತಲ್ಲಿ ನೀರೆಲ್ಲ ಹಾಕಿದರೆ ಅದೇನಾಗ್ತದೆ, ಬೆಳಗ್ಗಿನವರೆಗೆ ತಂಪು ಇರ್ತದೆ ನೋಡಿ. ಆಮೇಲೆ ಬೆಳಗ್ಗೆಯಿಂದ ಸಂಜೆವರೆಗೆ ಪುನಃ ಬಿಸಿಲು ಇರ್ತದೆ. ಸೊ ಆ ಟೈಮಲ್ಲಿ ಅದು ಬಿಸಿ ಆಗೋದಿಲ್ಲ. ಬಿಸಿ ಆದರೂ ಕೂಡ ಅದಕ್ಕೇನು ದೊಡ್ಡ ಇದಾಗೋದಿಲ್ಲ, ಅಡಿ ತಂಪು ಇರ್ತದಲ್ಲ. ಹಾಗೆ ಈ ಸಂಜೆ ಹೊತ್ತು ನೀರು ಹಾಕಿದರೆ ಬೆಳಗ್ಗಿನವರೆಗೆ ಒಂಥರ ಬೇಕಾದಷ್ಟು ನೀರು ತಗೊಂಡು ತುಂಬ ಚೆನ್ನಾಗಿ ಬರ್ತದೆ ನೋಡಿ. ನನಗೆ ತುಂಬ ಇಷ್ಟ ಇದು ಈ ಸೋನೆ ಹೂವು ಉಂಟಲ್ಲ, ಅದಕ್ಕೆ ಇದು ಗೌರಿ ಹೂವು ಎಲ್ಲ ತುಂಬ ಇಷ್ಟ.
ಇದು ಯಾಕೆಂದರೆ ಅದರಲ್ಲಿ ತುಂಬ ಕಲರ್ ಉಂಟು. ನನಗೆ ಅದು ರೆಡ್ಡು, ಆಮೇಲೆ ಬಿಳಿ, ಪಿಂಕು ಎಲ್ಲ ಇತ್ತು. ಬಟ್ ಈ ಮನೆ ಕೆಲಸದಿಂದಾಗಿ ಎಲ್ಲ ಒಮ್ಮೆಲ್ಲ ತುಂಬ ಹೋಯಿತು. ನನ್ನ ಇದು ಹಳೆಯ ಮನೆ ಇತ್ತಲ್ಲ ನಮ್ಮದು, ಆ ಟೈಮಲ್ಲಿ ಇದ್ದ ಹೂವಿನ ಗಿಡದ ವೀಡಿಯೋ ಹಾಕ್ತೇನೆ ಈಗ ನಾನು ನಿಮಗೆ. ಆ ಟೈಮಲ್ಲಿ ನನ್ನಲ್ಲಿ ಎಷ್ಟು ಕಲೆಕ್ಷನ್ ಇತ್ತು ನೋಡಿ. ಅದು ಮಾತ್ರ ಅದು ನಾನು ಕೊನೆಗೆ ಅಂತೇಳಿದರೆ ಮನೆಗೆ ನಾವು ಶಿಫ್ಟ್ ಆಗುವಾಗ ಅಲ್ಲಿ ಕಲ್ಲೆಲ್ಲ ಇಟ್ಟಿದ್ದೆವು. ಅದರ ನಡುವಲ್ಲಿ ಇಟ್ಟಿದ್ದ ಟೈಮಲ್ಲಿ ನಾನು ಇದ್ದದ್ದು. ಆಮೇಲೆ ಅಂಗಳೆಲ್ಲ ಮಾಡುವ ಟೈಮಲ್ಲಿ ಎಲ್ಲ ಹೋಯಿತು ನನ್ನದು. ಎಲ್ಲ ಅಂತೇಳಿದರೆ ಕಂಪ್ಲೀಟ್ ಹೋಯಿತು. ಅಷ್ಟೇ, ನನ್ನಲ್ಲಿ ಕೆಲವು ಆಂತೂರಿ ಮತ್ತು ಇದು ಉಂಟಲ್ಲ ಇದರದ್ದು ಪೀಸ್ ಲಿಲ್ಲಿಯದ್ದು, ಅದರ ಕೆಲವು, ಆಮೇಲೆ ಸ್ವಲ್ಪ ಕ್ರೋಟನ್ ಇದ್ದು ಬಿಟ್ಟರೆ ಮತ್ತೆಲ್ಲ ನನ್ನ ಈ ನೀರು ಸೊನ್ನೆ ಅಂತ ಹೇಳ್ತಾರಲ್ಲ, ಎಂಥ ಬಿಸ್ಕೆಟು ಅಂತ, ಅದರ ಗಿಡ ಕಂಪ್ಲೀಟ್ ಹೋಯಿತು. ಎಲ್ಲ ಅಂತೇಳಿದ್ರೆ ಎಲ್ಲ ಹೋಯಿತು. ಸೊ ಅದೆಲ್ಲ ಇನ್ನೂ ಕಲೆಕ್ಷನ್ ಮಾಡಬೇಕಷ್ಟೇ. ಅದೆಲ್ಲ ಆದರೆ ಅದು ಈ ಗೌರಿ ಹೂವೆಲ್ಲ ಆದರೆ ತುಂಬ ಹೂವಾಗ್ತದೆ, ನೋಡಲಿಕ್ಕೆ ಒಂಥರ ಕಲರ್ಫುಲ್ ಆಗಿರ್ತದೆ, ತುಂಬ ಚೆನ್ನಾಗಿ ಕಾಣ್ತದೆ. ಅದು ಹೇಗಿತ್ತು ಅಂತ ನಾನು ನಿಮಗೆ ಆ ವಿಡಿಯೋ ಹಾಕ್ತೇನೆ ನೋಡಿ, ಹಳೆಯ ನನ್ನ ಮನೆ ವಿಡಿಯೋ. ಇದು ನೋಡಿ, ಅಲ್ಲಿ ಹೊಯ್ಗೆಗೆ ಕಲ್ಲು ಕಟ್ಟಿದ್ದು, ಅದರ ಮೇಲೆ ಈ ಹೊಯ್ಗೆ ಮೇಲೆಲ್ಲ ನಾನು ಹೂವಿನ ಗಿಡ ಇಟ್ಟಿದ್ದೆ ಪಾಟಲ್ಲೆಲ್ಲ. ಸೊ ಇದು ನೋಡಿ, ಅದೇ ನೀರು ಸೊಣೆ ಅಂತ ಹೇಳ್ತಾರೆ, ಬಿಸ್ಕಿಟು ಅಂತ, ಆ ಗಿಡಗಳು ಅದೆಲ್ಲ ಇದು. ಮತ್ತು ಇದು ಕೆಲಂಚು, ಈ ಹಳದಿ ಹೂವು ಯಾವುದು ಗೊತ್ತಿಲ್ಲ ನನಗೆ. ಅದು ನೋಡಿ, ಆ ಹಳದಿ ಹೂವು ಅದು ನಮ್ಮ ತೋಟದಲ್ಲೆಲ್ಲ ಸಿಗ್ತದಲ್ಲ, ಆ ಬಳ್ಳಿಯಲ್ಲಿ ಆಗ್ತದೆ, ಆ ಥರ ಉಂಟದು. ಸೊ ಅದು ಯಾವ ಹೂವು ಅಂತ ಗೊತ್ತಿಲ್ಲ. ಆಮೇಲೆ ಇದೆಲ್ಲ ಚಿಕ್ಕ ಚಿಕ್ಕದೆಲ್ಲ ಇದು ಎಂಥ ಸ್ನೇಕ್ ಪ್ಲ್ಯಾಂಟ್ ಉಂಟಲ್ಲ, ಅದರಲ್ಲಿ ಒಂದು ಚಿಕ್ಕ ವೆರೈಟಿ, ಅದಕ್ಕೆ ಹೆಸರು ಗೊತ್ತಿಲ್ಲ ನನಗೆ. ಅದು ಕ್ರೋಟನ್ ಥರ ಇರ್ತದೆ. ಆಮೇಲೆ ನೀರಿನ ಇದು ಮಳೆಗಾಲದಲ್ಲಿ ಬಿಡುವ ಗಿಡಗಳು ಅದೆಲ್ಲ ಉಂಟು. ಇದು ಅದೇ ಸುಡುಮಣ್ಣು ಹಾಕಿ ನಾನು ನೆಟ್ಟದ್ದು ನೋಡಿ. ಅದು ಎಷ್ಟು ಚಂದ ಬಂದಿದೆ ನೋಡಿ ಅಂತ. ಅದು ಹಳದಿ ಹೂವು ಎಲ್ಲ, ಅದಕ್ಕೆ ಹೆಚ್ಚು ಬಿಸಿಲೆಲ್ಲ ಬೇಕು ಮಾತ್ರ. ತುಂಬ ಬಿಸಿಲಲ್ಲಿ ನೀರೆಲ್ಲ ಜಾಸ್ತಿ ಕೊಟ್ಟರೆ ಅದೇನು ಗಿಡ ಸಾಯೋದಿಲ್ಲ. ಅದು ಸ್ವಲ್ಪ ಸಾಲಿಡ್ ಉಂಟು, ಇದು ಗಟ್ಟಿ ಉಂಟು ಅದು ಕಾಂಡ ಎಲ್ಲ ಅದರದ್ದು. ಎಷ್ಟು ಬಿಸಿಲು ಬಿದ್ದಷ್ಟು ಹೂವು ತುಂಬ ಆಗ್ತದೆ. ತುಂಬ ಅಂತೇಳಿದ್ರೆ ತುಂಬ ಆಗ್ತದೆ. ಈ ರೋಡಲ್ಲಿ ಆಚೆ ಈಚೆ ನೆಟ್ಟರೆ ತುಂಬ ಚೆಂದ ಕಾಣ್ತದೆ ನೋಡಿ. ಅದೆಲ್ಲ ಬರೀ ನಾನು ಸುಡುಮಣ್ಣಲ್ಲೇ ನೆಟ್ಟಿದ್ದದ್ದು. ಆಮೇಲೆ ಇಲ್ಲಿ ನೋಡಿ ಕನಕಾಂಬರ ಉಂಟು ನೋಡಿ, ಅದು ಕೂಡ ಒಂದು ಚಿಕ್ಕ ವೆರೈಟಿ, ಅದು ಕಸಿ ಅಂತ ಹೇಳ್ತಾರಲ್ಲ ಅದು. ನಮಗೆ ಡೈಲಿ ಹೂವು ಬೇಕು ಅಂತೇಳಿದ್ರೆ ಇದೆಲ್ಲ ನಿಮಗೆ ತಲೆಗಿಡಲಿಕ್ಕೆ ಅದಕ್ಕೆಲ್ಲ ಜಸ್ಟ್ ಶೋಗೆ ಮಾತ್ರ. ಕಲರ್ ಆಗುವಾಗ ನೋಡಲಿಕ್ಕೆ ತುಂಬ ಚೆಂದ ಕಾಣ್ತದೆ. ಆಮೇಲೆ ಇದು ನೆಲ ಗುಲಾಬಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಹೇಳ್ತಾರೆ. ಸೊ ಅದು ಕೂಡ ಅಷ್ಟೇ, ನಾನು ಮಡಿಕೇರಿಯಿಂದೆಲ್ಲ ತಂದ ವೆರೈಟಿ ಉಂಟಲ್ಲಿ, ಅದು ರಾಶಿಯಲ್ಲಿ ನನಗೆ ಅದು ವೀಡಿಯೋ ಎಲ್ಲ ಮಾಡಲಿಕ್ಕೆ ಆಗಲಿಲ್ಲ. ಆಚೆ ಉಂಟದು. ಇದು ಮುಳ್ಳಿನ ಗಿಡ, ಕಳ್ಳಿಯ ಥರ ಉಂಟು. ಇದೆಲ್ಲ ಮಳೆಗಾಲದಲ್ಲಿ ಮಾತ್ರ ನೋಡಿ ಅದು ಇದು ಹೂವಾಗೋದು ಅದರಲ್ಲಿ. ಕೆಲಂಚು. ಸೊ ಹಾಗೆ ತುಂಬ ಇದು ಬೇರೆ ಬೇರೆ ಗಿಡಗಳಿತ್ತು. ಆಮೇಲೆ ಅದು ಇದರದ್ದು ಕೂಡ, ಅದರಲ್ಲಿ ಕೂಡ ತುಂಬ ವೆರೈಟಿ ಇತ್ತು. ಯಾವುದರಲ್ಲಿ ಅದು ಉಂಟು ಈಚೆ, ಈಗ ತೋರಿಸ್ತೇನೆ. ಇದು ಆಮೇಲೆ ಮತ್ತೊಂದು ನೋಡಿ, ಅದು ಈಗ ಹೋಯ್ತಲ್ಲ ಯಾವುದು ಸೇವಂತಿಗೆ, ಅದರಲ್ಲಿ ಕೂಡ ಒಂದು 4-5 ವೆರೈಟಿ ಇತ್ತು ಅಂತ ಕಾಣ್ತದೆ. ಬಿಳಿ ಮತ್ತು ಹಳದಿ ಮತ್ತು ಅದು ಕೆಂಪಲ್ಲ, ಮತ್ತೊಂದು ಥರ ಪಿಂಕ್ ಕಲರ್, ಒಂದು ಡಾರ್ಕ್ ಕುಂಕುಮ ಕಲರ್ ಇದ್ದು ಅಂಥದ್ದೆಲ್ಲ ಇತ್ತು. ಮತ್ತು ಅದು ನೋಡಿ ನೇರಳೆ ಕಲರ್ ಇದ್ದು ಗೌರಿ ಹೂವು. ಈಗ ಅಲ್ಲಿ ಕಂಡದ್ದು ನಮಗೆ ರೆಡ್ ಹೂವು ಇದ್ದು, ಇದು ಸ್ವಲ್ಪ ನೇರಳೆ ಹೂವು. ಮತ್ತು ಇದು ಅದಕ್ಕೆ ತುಳುನಲ್ಲಿ ಉಮಿ ಹೂವು ಅಂತ ಹೇಳ್ತಾರೆ. ಅದು ರೌಂಡ್ ಗೋಳಿ ಕಿವಿಗೆಲ್ಲ ಇಟ್ಟು ಆಟ ಆಡ್ತಿದ್ದೆವು ನಾವು ಅಂಥದ್ದು, ಅದಿತ್ತು. ಆಮೇಲೆ ಇದೊಂದು ಹಳದಿ ಹೂವು, ಅದರ ಹೆಸರೆಲ್ಲ ಗೊತ್ತಿಲ್ಲ ನನಗೆ ನೋಡಿ. ಇಲ್ಲಿ ಸ್ನೇಕ್ ಪ್ಲ್ಯಾಂಟ್. ಆಮೇಲೆ ಇದು ನೋಡಿ, ಅದರಲ್ಲಿ ಅದು ಕೂಡ ಕಲರ್ ತುಂಬ ಇತ್ತು. ಹಾಗೆ ತುಂಬ ಗಿಡ ಇತ್ತು. ನನಗೆ ಹೂವಿನ ಗಿಡ ಅಂತೇಳಿದರೆ ತುಂಬ ಇಷ್ಟ ಅದು. ಆಮೇಲೆ ಅದು ಅಲೋವೆರದ್ದು ದಿನ ಸಂಜೆ ಎಲ್ಲ ನೀರೆಲ್ಲ ಹಾಕುವಾಗ ಅದು ಪ್ರತಿ ಸಲ ಅದು ಅಲ್ಲಿ ಒಂದು ನೋಡಿ ಗಿಡ, ಅದು ಬರೀ ಮಳೆಗಾಲದಲ್ಲಿ ಮಾತ್ರ ಅದು ಹೂ ಮಾತ್ರ ಆಗ್ತದೆ. ಅದೆಂಥ ಗಿಡ ಅದು, ಗಿಡ ಬರ್ತದೆ ಅದರಲ್ಲಿ. ಇದು ನೋಡಿ ಎಷ್ಟು ಅಗಲಕ್ಕೆ ಆಗಿದೆ ನೋಡಿ, ತುಂಬ ಚಟ್ಟಿ ಉಂಟು ಅದರಲ್ಲಿ. ಅದು ಒಂದರಿಂದ ಒಂದು ನಾನು ನೆಟ್ಟು ಹಾಗೆ ಆದದ್ದು. ಟೋಟಲಿ ಒಂದು 300-400 ಚಟ್ಟಿ ಇದ್ದಿರ್ಬೋದು. ಕೊನೆಗೆ ಅದು ಎಲ್ಲ ಅದನ್ನು ನನಗೆ ಇದು ಮಾಡಲಿಕ್ಕೆ ಆಗಲಿಲ್ಲ, ಅದನ್ನು ಮೇಂಟೆನೆನ್ಸ್ ಮಾಡಲಿಕ್ಕೆ ಆಗಲಿಲ್ಲ, ಸ್ವಲ್ಪ ಕಷ್ಟ ಆಯಿತು. ಚಿಕ್ಕ ಗಿಡಗಳೆಲ್ಲ, ಅದಕ್ಕೆ ಜಾಸ್ತಿ ನೀರು ಬಿದ್ದರೆ ಆಗಲ್ಲ, ಕೊಳೆತು ಹೋಗ್ತದೆ.
ಜಾಸ್ತಿ ಬಿಸಿಲಲ್ಲಿ ಇಟ್ಟರೆ ಅದು ಕೂಡ ಕೊಳೆತೋಗ್ತದೆ. ಅದು ಪೀಸ್ ಲಿಲ್ಲಿ ನೋಡಿ ಅಲ್ಲಿ, ಇದೆಲ್ಲ ಕ್ರೋಟನೆಲ್ಲ. ಆಮೇಲೆ ಈ ನೀರಿನಲ್ಲಿ ಹಾಕುವ ಗಿಡ ಕೂಡ ಅದು ಇದು, ಮತ್ತು ಅದು ಯಾಕೆಂತ ಹೆಸರು, ಅದು ಹೂ ಆಗ್ತದೆ ಅದರಲ್ಲಿ ಒಂದು, ಇಲ್ಲಿ ನೋಡಿ ಇದರಲ್ಲಿ ಒಂದು ನೀಲಿ ಕಲರ್ ಇದು ಹೂ ಆಗ್ತದೆ, ಚೆಂದ ಆಗ್ತದೆ. ಆಮೇಲೆ ಅದು ಅಷ್ಟೇ, 1-2 ದಿವಸ ಎಲ್ಲ ಇರ್ತದೆ ಇದು ಅಂಥವೆಲ್ಲ. ಮತ್ತು ಅದು ಕಟ್ ಮಾಡ್ತೇವಲ್ಲ, ಎಂತ ಅದಕ್ಕೆ ನಂದಿ ಬಟ್ಟಲ ಅಂತ ಹೇಳ್ತಾರೆ, ಅದರಲ್ಲಿ ಚಿಕ್ಕ ಹೂವು ಒಂದು ಆಗ್ತದಲ್ಲ, ಇದು ಹಳದಿ ಅಂತ, ಇದು ಅದೇ ನೆಲಗುಲಾಬಿ ಅಂತ. ಧನ್ಯವಾದಗಳು. ಹಾಗೆ ಇನ್ನೂ ಕಾಣಲ್ಲ, ಯಾಕೆಂದರೆ ಸ್ವಲ್ಪ ನೈಟ್ ಆಗ್ತಾ ಬಂತಲ್ವ. ಸೊ ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬೈ ಬೈ, ಸಿ ಯು. ಇದು ಎಂತ ಅಂತ ಹೇಳಿದರೆ, ನಿಮ್ಮಲ್ಲಿ ಕೂಡ ಯಾವುದಾದ್ರೂ ಒಳ್ಳೊಳ್ಳೆ ಗಿಡ ಎಲ್ಲ, ಹೂವಿನ ಗಿಡ ಎಲ್ಲ ಇರ್ತಾಯಲ್ಲ, ಹೂವಿನ ಗಿಡ ಇಷ್ಟ ಆಗದವರು ಯಾರೂ ಇರಲ್ಲ. ಪ್ರತಿ ಮನೆಯಲ್ಲಿ ಕೂಡ ಒಂದು ಹೆಣ್ಣು ಮಗು ಅಂತ ಇದ್ದರೆ, ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ, ಸೊ ಅವರಿಗೆಲ್ಲರಿಗೂ ಹೂವಿನ ಗಿಡ ಇಷ್ಟ ಆಗ್ತದೆ. ಸೊ ನಿಮ್ಮ ಮನೆಯಲ್ಲೆಲ್ಲ ಎಂತೆಂಥ ಹೂವಿನ ಗಿಡಗಳಿದೆ, ಕೆಲವು ನಿಮಗೆ ಯಾವುದು ಗಿಡ ಇಷ್ಟ ಅಂಥವರೆಲ್ಲ ಇದು 4 ಕಾಮೆಂಟ್ ಹಾಕಿ. ಒಳ್ಳೆಯದಾಗಲಿ ಎಲ್ರಿಗೂ. ಟೇಕ್ ಕೇರ್, ಬೈ ಬೈ, ಸಿ ಯು.